ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸನಾತನ ಪರಂಪರೆಯ ಅನಾವರಣ ಆಗ್ತಾ ಇದೆ. ಕೋಟ್ಯಾಂತರ ಭಕ್ತರನ್ನ ಸೆಳೆಯುತ್ತಿರೋ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಂಗಮ ವಿಶ್ವದ ಗಮನ ಸೆಳೀತಾ ಇದೆ. ಭಕ್ತಿ ಭಾವದ ಸಂಗಮದಲ್ಲಿ ಸಾಧು ಸಂತರು, ಅಪಾರ ಭಕ್ತರು ಮಿಂದೇಳುತ್ತಿದ್ದಾರೆ. ಇದು ಜನವರಿ 13ರಂದು ಆರಂಭ ಆಗಿತ್ತು ಮಹಾಕುಂಭ. ಈಗ ಮಹಾಕುಂಭದಲ್ಲಿ ಇದುವರೆಗೂ ಸುಮಾರು 56 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ, ಪುಣ್ಯಸ್ನಾನವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಮಹಾಶಿವರಾತ್ರಿಯಂದು ನಿರೀಕ್ಷೆಗೂ ಮೀರಿದ ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ. ಬನ್ನಿ ಆ ಎಲ್ಲದರ ಬಗ್ಗೆ ತಿಳ್ಕೊಂಡು ಹೋಗೋಣ. ಮಹಾಕುಂಭ ಮೇಳಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ. ಮಹಾಶಿವರಾತ್ರಿಗೆ ಈಗಿನಿಂದಲೇ ಬರ್ತಿರೋ ಭಕ್ತರು. ತ್ರಿವೇಣಿ ಸಂಗಮದಲ್ಲಿ ಭಕ್ತಿ ಭಾವದ ಸಂಗಮ. ಮಹಾಕುಂಭದಲ್ಲಿ ಸಾಧು ಸಂತರ ಆಗಮನ. ಸನಾತನ ಪರಂಪರೆ ಅನಾವರಣ. ಎಸ್ ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾದ ಮಹಾಕುಂಭ ಮೇಳಕ್ಕೆ ಇದುವರೆಗೆ 60 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ. ದಿನದಿಂದ ದಿನಕ್ಕೆ ದೇಶ ವಿದೇಶಗಳಿಂದ ಕುಂಭ ಮೇಳಕ್ಕೆ ಬರ್ತಿರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದೀಗ ಫೆಬ್ರವರಿ 26ರ ಮಹಾಶಿವರಾತ್ರಿವರೆಗೆ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ತೊಲಗುತ್ತೆ ಅನ್ನೋ ನಂಬಿಕೆ ಇದೆ. ಅಂದಹಾಗೆ ಮಹಾಕುಂಭ ಮೇಳ ನಡೆಯೋ ಎಲ್ಲಾ ದಿನಗಳಲ್ಲೂ ಸಂಗಮದಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡ್ತಾರೆ. ಆದರೂ ಕೂಡ ಕೆಲ ಪ್ರಮುಖ ದಿನಗಳು ಪುಣ್ಯ ಸ್ನಾನ ಮಾಡುವುದಕ್ಕೆ ಹೆಚ್ಚು ಮಂಗಳಕರ ಅನ್ನೋ ನಂಬಿಕೆ ಇದೆ. ಈಗಾಗಲೇ ಪುಷ್ಯ ಪೂರ್ಣಿಮಾ, ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ ಸೇರಿದಂತೆ ಬಸಂತ ಪಂಚಮಿ ಹಾಗೂ ಮಾಘ ಪೂರ್ಣಿಮಾ ಪುಣ್ಯ ಸ್ನಾನಗಳಲ್ಲಿ ಅಪಾರ ಭಕ್ತರು ಪಾಲ್ಗೊಂಡಿದ್ರು. ಮಹಾಶಿವರಾತ್ರಿಯೊಂದು ಪ್ರಮುಖ ಶಾಹಿ ಸ್ನಾನ ದಿನ. ತ್ರಿವೇಣಿ ಸಂಗಮದಲ್ಲಿ ಕಾಣ್ತಿದೆ ಹೆಚ್ಚಿನ ಜನದಟ್ಟಣೆ. ಮಹಾಕುಂಭದ ಮೊದಲ ದಿನ 1.5 ಕೋಟಿ ಭಕ್ತರು ಆಗಮಿಸಿದರು. ಎರಡನೇ ದಿನ ಆ ಸಂಖ್ಯೆ ದುಪ್ಪಟ್ಟಾಗಿತ್ತು. ಇದುವರೆಗೂ ಒಟ್ಟು 60 ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ದಿದ್ದಾರೆ. ಇದೀಗ ಫೆಬ್ರವರಿ 26ರಂದು ಮಹಾಶಿವರಾತ್ರಿಗೆ ದಿನಗಣನೆ ಶುರುವಾಗ್ತಿದ್ದಂಗೆ ತ್ರಿವೇಣಿ ಸಂಗಮದಲ್ಲಿ ಯಾತ್ರಿಗರ ಹರಿವು ಹೆಚ್ಚಾಗ್ತಿದೆ. ಶಿವರಾತ್ರಿಯೊಂದು ಶಾಹಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇರೋದ್ರಿಂದ ಈಗಿನಿಂದಲೇ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಜನರ ನೂಕು ನುಗ್ಗಲು ಕಂಡು ಬರ್ತಿದೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಒಟ್ಟು 45 ದಿನಗಳ ಕಾಲ ಮಹಾಕುಂಭ ಉತ್ಸವದಲ್ಲಿ ಸರಿಸುಮಾರು 50 ಕೋಟಿ ಜನ ಪಾಲ್ಗೊಳ್ತಾರೆ ಅಂತಲೇ ಹೇಳಲಾಗ್ತಿತ್ತು. ಆದರೆ ಇದೀಗ ಆ ಸಂಖ್ಯೆ ಮೀರಿ ನಿರೀಕ್ಷೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ ಮಿನಿ ಭಾರತದಂತೆ ಕಂಗೊಳಿಸುತ್ತಿದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸನಾತನ ಪರಂಪರೆಯ ಅನಾವರಣ ಆಗ್ತಾ ಇದೆ. ಕೋಟ್ಯಾಂತರ ಭಕ್ತರನ್ನ ಸೆಳೆಯುತ್ತಿರೋ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಂಗಮ ವಿಶ್ವದ ಗಮನ ಸೆಳೀತಾ ಇದೆ. ಭಕ್ತಿ ಭಾವದ ಸಂಗಮದಲ್ಲಿ ಸಾಧು ಸಂತರು, ಅಪಾರ ಭಕ್ತರು ಮಿಂದೇಳುತ್ತಿದ್ದಾರೆ. ಇದು ಜನವರಿ 13ರಂದು ಆರಂಭ ಆಗಿತ್ತು ಮಹಾಕುಂಭ. ಈಗ ಮಹಾಕುಂಭದಲ್ಲಿ ಇದುವರೆಗೂ ಸುಮಾರು 56 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ, ಪುಣ್ಯಸ್ನಾನವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಮಹಾಶಿವರಾತ್ರಿಯಂದು ನಿರೀಕ್ಷೆಗೂ ಮೀರಿದ ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ. ಬನ್ನಿ ಆ ಎಲ್ಲದರ ಬಗ್ಗೆ ತಿಳ್ಕೊಂಡು ಹೋಗೋಣ. ಮಹಾಕುಂಭ ಮೇಳಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ. ಮಹಾಶಿವರಾತ್ರಿಗೆ ಈಗಿನಿಂದಲೇ ಬರ್ತಿರೋ ಭಕ್ತರು. ತ್ರಿವೇಣಿ ಸಂಗಮದಲ್ಲಿ ಭಕ್ತಿ ಭಾವದ ಸಂಗಮ. ಮಹಾಕುಂಭದಲ್ಲಿ ಸಾಧು ಸಂತರ ಆಗಮನ. ಸನಾತನ ಪರಂಪರೆ ಅನಾವರಣ. ಎಸ್ ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾದ ಮಹಾಕುಂಭ ಮೇಳಕ್ಕೆ ಇದುವರೆಗೆ 60 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ. ದಿನದಿಂದ ದಿನಕ್ಕೆ ದೇಶ ವಿದೇಶಗಳಿಂದ ಕುಂಭ ಮೇಳಕ್ಕೆ ಬರ್ತಿರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದೀಗ ಫೆಬ್ರವರಿ 26ರ ಮಹಾಶಿವರಾತ್ರಿವರೆಗೆ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ತೊಲಗುತ್ತೆ ಅನ್ನೋ ನಂಬಿಕೆ ಇದೆ. ಅಂದಹಾಗೆ ಮಹಾಕುಂಭ ಮೇಳ ನಡೆಯೋ ಎಲ್ಲಾ ದಿನಗಳಲ್ಲೂ ಸಂಗಮದಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡ್ತಾರೆ. ಆದರೂ ಕೂಡ ಕೆಲ ಪ್ರಮುಖ ದಿನಗಳು ಪುಣ್ಯ ಸ್ನಾನ ಮಾಡುವುದಕ್ಕೆ ಹೆಚ್ಚು ಮಂಗಳಕರ ಅನ್ನೋ ನಂಬಿಕೆ ಇದೆ. ಈಗಾಗಲೇ ಪುಷ್ಯ ಪೂರ್ಣಿಮಾ, ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ ಸೇರಿದಂತೆ ಬಸಂತ ಪಂಚಮಿ ಹಾಗೂ ಮಾಘ ಪೂರ್ಣಿಮಾ ಪುಣ್ಯ ಸ್ನಾನಗಳಲ್ಲಿ ಅಪಾರ ಭಕ್ತರು ಪಾಲ್ಗೊಂಡಿದ್ರು. ಮಹಾಶಿವರಾತ್ರಿಯೊಂದು ಪ್ರಮುಖ ಶಾಹಿ ಸ್ನಾನ ದಿನ.
ತ್ರಿವೇಣಿ ಸಂಗಮದಲ್ಲಿ ಕಾಣ್ತಿದೆ ಹೆಚ್ಚಿನ ಜನದಟ್ಟಣೆ. ಮಹಾಕುಂಭದ ಮೊದಲ ದಿನ 1.5 ಕೋಟಿ ಭಕ್ತರು ಆಗಮಿಸಿದರು. ಎರಡನೇ ದಿನ ಆ ಸಂಖ್ಯೆ ದುಪ್ಪಟ್ಟಾಗಿತ್ತು. ಇದುವರೆಗೂ ಒಟ್ಟು 60 ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ದಿದ್ದಾರೆ. ಇದೀಗ ಫೆಬ್ರವರಿ 26ರಂದು ಮಹಾಶಿವರಾತ್ರಿಗೆ ದಿನಗಣನೆ ಶುರುವಾಗ್ತಿದ್ದಂಗೆ ತ್ರಿವೇಣಿ ಸಂಗಮದಲ್ಲಿ ಯಾತ್ರಿಗರ ಹರಿವು ಹೆಚ್ಚಾಗ್ತಿದೆ. ಶಿವರಾತ್ರಿಯಂದು ಶಾಹಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇರೋದ್ರಿಂದ ಈಗಿನಿಂದಲೇ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಜನರ ನೂಕುನುಗ್ಗಲು ಕಂಡುಬರ್ತಿದೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಒಟ್ಟು 45 ದಿನಗಳ ಕಾಲ ಮಹಾಕುಂಭ ಉತ್ಸವದಲ್ಲಿ ಸರಿಸುಮಾರು 50 ಕೋಟಿ ಜನ ಪಾಲ್ಗೊಳ್ತಾರೆ ಅಂತಲೇ ಹೇಳಲಾಗ್ತಿತ್ತು. ಆದರೆ ಇದೀಗ ಆ ಸಂಖ್ಯೆ ಮೀರಿ ನಿರೀಕ್ಷೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ ಮಿನಿ ಭಾರತದಂತೆ ಕಂಗೊಳಿಸುತ್ತಿದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸನಾತನ ಪರಂಪರೆಯ ಅನಾವರಣ ಆಗ್ತಾ ಇದೆ. ಕೋಟ್ಯಾಂತರ ಭಕ್ತರನ್ನ ಸೆಳೆಯುತ್ತಿರೋ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಂಗಮ ವಿಶ್ವದ ಗಮನ ಸೆಳೀತಾ ಇದೆ. ಭಕ್ತಿ ಭಾವದ ಸಂಗಮದಲ್ಲಿ ಸಾಧು ಸಂತರು ಅಪಾರ ಭಕ್ತರು ಮಿಂದೇಳುತ್ತಿದ್ದಾರೆ. ಇದು ಜನವರಿ 13ರಂದು ಆರಂಭ ಆಗಿತ್ತು ಮಹಾಕುಂಭ. ಈಗ ಮಹಾಕುಂಭದಲ್ಲಿ ಇದುವರೆಗೂ ಸುಮಾರು 56 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ, ಪುಣ್ಯಸ್ನಾನವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಮಹಾಶಿವರಾತ್ರಿಯಂದು ನಿರೀಕ್ಷೆಗೂ ಮೀರಿದ ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ. ಬನ್ನಿ ಆ ಎಲ್ಲದರ ಬಗ್ಗೆ ತಿಳ್ಕೊಂಡು ಹೋಗೋಣ. ಮಹಾಕುಂಭ ಮೇಳಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ. ಮಹಾಶಿವರಾತ್ರಿಗೆ ಈಗಿನಿಂದಲೇ ಬರ್ತಿರೋ ಭಕ್ತರು. ತ್ರಿವೇಣಿ ಸಂಗಮದಲ್ಲಿ ಭಕ್ತಿ ಭಾವದ ಸಂಗಮ. ಮಹಾಕುಂಭದಲ್ಲಿ ಸಾಧು ಸಂತರ ಆಗಮನ. ಸನಾತನ ಪರಂಪರೆ ಅನಾವರಣ. ಎಸ್ ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾದ ಮಹಾಕುಂಭ ಮೇಳಕ್ಕೆ ಇದುವರೆಗೆ 60 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ. ದಿನದಿಂದ ದಿನಕ್ಕೆ ದೇಶ ವಿದೇಶಗಳಿಂದ ಕುಂಭ ಮೇಳಕ್ಕೆ ಬರ್ತಿರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದೀಗ ಫೆಬ್ರವರಿ 26ರ ಮಹಾಶಿವರಾತ್ರಿವರೆಗೆ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ನಿರೀಕ್ಷೆ ಇದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ತೊಲಗುತ್ತೆ ಅನ್ನೋ ನಂಬಿಕೆ ಇದೆ. ಅಂದಹಾಗೆ ಮಹಾಕುಂಭ ಮೇಳ ನಡೆಯೋ ಎಲ್ಲಾ ದಿನಗಳಲ್ಲೂ ಸಂಗಮದಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡ್ತಾರೆ. ಆದರೂ ಕೂಡ ಕೆಲ ಪ್ರಮುಖ ದಿನಗಳು ಪುಣ್ಯ ಸ್ನಾನ ಮಾಡುವುದಕ್ಕೆ ಹೆಚ್ಚು ಮಂಗಳಕರ ಅನ್ನೋ ನಂಬಿಕೆ ಇದೆ. ಈಗಾಗಲೇ ಪುಷ್ಯ ಪೂರ್ಣಿಮಾ, ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ ಸೇರಿದಂತೆ ಬಸಂತ ಪಂಚಮಿ ಹಾಗೂ ಮಾಘ ಪೂರ್ಣಿಮಾ ಪುಣ್ಯ ಸ್ನಾನಗಳಲ್ಲಿ ಅಪಾರ ಭಕ್ತರು ಪಾಲ್ಗೊಂಡಿದ್ರು. ಮಹಾಶಿವರಾತ್ರಿಯೊಂದು ಪ್ರಮುಖ ಶಾಹಿ ಸ್ನಾನ ದಿನ. ತ್ರಿವೇಣಿ ಸಂಗಮದಲ್ಲಿ ಕಾಣ್ತಿದೆ ಹೆಚ್ಚಿನ ಜನದಟ್ಟಣೆ. ಮಹಾಕುಂಭದ ಮೊದಲ ದಿನ 1.5 ಕೋಟಿ ಭಕ್ತರು ಆಗಮಿಸಿದರು. ಎರಡನೇ ದಿನ ಆ ಸಂಖ್ಯೆ ದುಪ್ಪಟ್ಟಾಗಿತ್ತು. ಇದುವರೆಗೂ ಒಟ್ಟು 60 ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ದಿದ್ದಾರೆ. ಇದೀಗ ಫೆಬ್ರವರಿ 26ರಂದು ಮಹಾಶಿವರಾತ್ರಿಗೆ ದಿನಗಣನೆ ಶುರುವಾಗ್ತಿದ್ದಂಗೆ ತ್ರಿವೇಣಿ ಸಂಗಮದಲ್ಲಿ ಯಾತ್ರಿಗರ ಹರಿವು ಹೆಚ್ಚಾಗ್ತಿದೆ. ಶಿವರಾತ್ರಿಯಂದು ಶಾಹಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇರೋದ್ರಿಂದ ಈಗಿನಿಂದಲೇ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಜನರ ನೂಕುನುಗ್ಗಲು ಕಂಡುಬರ್ತಿದೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಒಟ್ಟು 45 ದಿನಗಳ ಕಾಲ ಮಹಾಕುಂಭ ಉತ್ಸವದಲ್ಲಿ ಸರಿಸುಮಾರು 50 ಕೋಟಿ ಜನ ಪಾಲ್ಗೊಳ್ತಾರೆ ಅಂತಲೇ ಹೇಳಲಾಗ್ತಿತ್ತು. ಆದರೆ ಇದೀಗ ಆ ಸಂಖ್ಯೆ ಮೀರಿ ನಿರೀಕ್ಷೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ ಮಿನಿ ಭಾರತದಂತೆ ಕಂಗೊಳಿಸುತ್ತಿದೆ.